ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಸೊ ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಇವತ್ತು ನಾನು ಸಿನಾನಿಮ್ಸ್ ಬಗ್ಗೆ ಕ್ಲಾಸ್ ತಗೋತಿದ್ದೀನಿ, ಅಂದರೆ ಸಮಾನಾರ್ಥಕ ಪದಗಳು. ಸೊ ಇಂಗ್ಲೀಷ್ ಕ್ಲಾಸ್ 1 ಆಗಿರುತ್ತೆ. ಸೊ ಇದೇ ರೀತಿ ಇನ್ಮೇಲೆ ಡೈಲಿ ಒಂದೊಂದಾಗಿ ಕ್ಲಾಸಸ್ ನಡೆಯುತ್ತೆ. ಸೊ ರೀಸ್ನಿಂಗ್, ಮ್ಯಾಥ್ಸ್ ಕೂಡ ಒಂದೊಂದಾಗಿ ತಗೋತೀನಿ. ಸೊ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ಸೊ ಇದರಲ್ಲಿ ನಿಮಗೆ ಕನ್ನಡದಲ್ಲಿ ಅರ್ಥ ಕೂಡ ಸಿಗುತ್ತೆ. ಸೊ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಹಾಗೆ ಸೊ ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ಸ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಓಕೆನಾ? ಸೊ ಕ್ಯಾಲಿಯಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅಂದರೆ ಅದರ ಅರ್ಥ ನೋಡಿ, ಕಠಿಣ, ಗಡುಸಾದ, ಕಠೋರ. ಇದಕ್ಕೆ ಸಮನಾದ ಪದ ಇದರಲ್ಲಿ ಯಾವ್ದು ನೋಡಿ? ಆಪ್ಷನ್ ಎ ಬ್ರೂಟಲ್, ಆಪ್ಷನ್ ಬಿ ಪ್ರೊಬ್ಲೆಮ್ಯಾಟಿಕ್, ಆಪ್ಷನ್ ಸಿ ಆರ್ಗ್ಯೂ, ಆಪ್ಷನ್ ಡಿ ಹ್ಯೂಮನ್. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ರೂಟಲ್, ಅಂದರೆ ಕ್ರೂರ, ಕಠಿಣ. ಸೊ ಪ್ರಾಬ್ಲಮೆಟಿಕ್ ಇದರ ಅರ್ಥ ನೋಡಿ, ಸಮಸ್ಯಾತ್ಮಕ, ವಾದಾತ್ಮಕ ವಿಷಯ. ಆಪ್ಷನ್ ಸಿ ಇದು ಆರ್ಗ್ಯೂ, ಅಂದರೆ ವಾದಿಸು, ಸಮರ್ಥಿಸು. ಹ್ಯೂಮನ್, ಮಾನವ, ಮಾನವೀಯ. ಸೊ ಕನ್ನಡ ಅರ್ಥಗಳೊಂದಿಗೆ ಡೈಲಿ ಕ್ಲಾಸಸ್ ನಡೆಯುತ್ತೆ. ಸೊ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ. ನೆಕ್ಸ್ಟ್ ಕ್ವಶನ್, ಮೆಡಿಸೈನ್ ಶುಡ್ ಬಿ ಆರ್ಡರ್ಡ್ ಬೈ ದ ಜೆನೆರಿಕ್ ನೇಮ್, ನಾಟ್ ಬೈ ದ ಪ್ರಾಪ್ರಿಯೇಟರಿ ಆರ್ ಟ್ರೇಡ್ ನೇಮ್. ಅಂಡರ್ಲೈನ್ ಮಾಡಿದ್ದೀವಲ್ಲ, ಆ ಪದ ಇಲ್ಲಿ ಸಮಾನಾರ್ಥಕ ಪದ ಹುಡುಕಬೇಕು. ಸೊ ಜೆನೆರಿಕ್. ಸೊ ಆಪ್ಷನ್ ಎ ಎಕ್ಸ್ಕ್ಲೂಸಿವ್, ಆಪ್ಷನ್ ಬಿ ಜನರಲ್, ಆಪ್ಷನ್ ಸಿ ಇಂಡಿವಿಜುವಲ್, ಆಪ್ಷನ್ ಡಿ ಸ್ಪೆಸಿಫಿಕ್. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜನರಲ್. ಜೆನೇರಿಕ್ ಅಂದರೆ ಸಾಮಾನ್ಯವಾದದ್ದು, ಜನರಲ್ ಅಂದರೆ ಸಾಮಾನ್ಯವಾದದ್ದು, ಎಕ್ಸ್ಕ್ಲೂಸಿವ್ ಅಂದರೆ ವಿಶೇಷ, ಪ್ರತ್ಯೇಕವಾದದ್ದು, ಇಂಡಿವಿಜುವಲ್ ಅಂದ್ರೆ ಪ್ರತ್ಯೇಕ, ವೈಯಕ್ತಿಕ, ವಿಶೇಷ, ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟವಾದ, ವಿಶೇಷ, ನಿಗದಿತ. ಓಕೆನಾ? ಇವೆಲ್ಲ ಎಂಟೋನಿಮ್ಸ್, ಜೆನೆರಿಕ್ದು ಎಂಟೋನಿಮ್ಸ್. ಸೊ ಜನರಲ್, ಸಿನಾನಿಮ್ಸ್. ನೆಕ್ಸ್ಟ್ ಕ್ವಶನ್, ವಿ ನೀಡ್ ದ ಪ್ರೊಟೆಸ್ಟ್ ಅಂದರೆ ಪ್ರತಿಭಟನೆ ಅಗೇನ್ಸ್ಟ್ ದಿಸ್ ಪಾಲಿಸಿ. ಆಪ್ಷನ್ ಎ ರೆಸಿಸ್ಟ್, ಆಪ್ಷನ್ ಬಿ ಅಸೆಂಟ್, ಆಪ್ಷನ್ ಸಿ ವ್ಯಾಲಿಡೇಟ್, ಆಪ್ಷನ್ ಡಿ ಪರ್ಕ್. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರೆಸಿಸ್ಟ್, ಅಂದರೆ ವಿರೋಧಿಸು, ತಡೆಗಟ್ಟುವುದು. ಪ್ರತಿಭಟನೆ ಮಾಡೋದು ಅಂದರೆ ಪ್ರತಿಭಟನೆ ಮಾಡಿದಾಗ ತಡೆಗಟ್ಟುವುದು, ಪ್ರತಿಭಟನೆ, ವಿರೋಧಿಸು, ಈ ರೀತಿ ಅರ್ಥಗಳು ಬರುತ್ತೆ. ಸೊ ಪ್ರೊಟೆಸ್ಟ್ಗೆ ಸಿನಾನಿಮ್ಸ್ ರೆಸಿಸ್ಟ್. ಸೊ ಆಪ್ಷನ್ ಬಿ ನೋಡಿ, ಅಸೆಂಟ್ ಅಂದರೆ ಸಮ್ಮತಿ, ಒಪ್ಪಿಗೆ, ಅನುಮತಿ. ವ್ಯಾಲಿಡೇಟ್ ದೃಢೀಕರಿಸಿದ, ಮಾನ್ಯತೆ ಪಡೆದ. ಪರ್ಕ್ ಮುನ್ನುಗ್ಗು, ಚುರುಕಾಗು, ಆತ್ಮವಿಶ್ವಾಸ ಹೊಂದು. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಪ್ರೊವೋಕ್ ಅಂದರೆ ಕೆರಳಿಸು, ಸಿಟ್ಟು ಬರಿಸು, ಪ್ರೇರೇಪಿಸು, ಉತ್ತೇಜಿಸು, ಈ ರೀತಿ ಅರ್ಥಗಳು ಬರುತ್ತೆ. ಸೊ ನಿಮಗೆ ಕನ್ನಡದಲ್ಲಿ ಅರ್ಥ ಗೊತ್ತಾದರೆ ಸೊ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಹಾಗಾಗಿ ನಾನು ಕನ್ನಡದಲ್ಲಿ ಅರ್ಥಗಳೊಂದಿಗೆ ನಿಮ್ಮ ಕ್ಲಾಸ್ ತಗೋತಿದ್ದೀನಿ. ಇದೇ ರೀತಿ ಕ್ಲಾಸಸ್ ನಡೆಯುತ್ತೆ, ಎಂಟೋನಿಮ್ಸ್, ಸಿನಾನಿಮ್ಸ್. ಓಕೆನಾ? ಆಪ್ಷನ್ ಎ ಸ್ಲ್ಯಾಕ್, ಆಪ್ಷನ್ ಬಿ ಇನ್ಹ್ಯಾಬಿಟ್, ಆಪ್ಷನ್ ಸಿ ಅರೌಸ್, ಆಪ್ಷನ್ ಡಿ ಕಾನ್ಸ್ಟ್ರೇನ್. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಸಿ ಅರೌಸ್ ಅಂದರೆ ಕೆರಳಿಸು, ಎಚ್ಚರಿಸು, ಉತ್ತೇಜಿಸು, ಸಿಟ್ಟು ಬರಿಸು. ಪ್ರೋಗೆ ಸಮಾನಾರ್ಥಕ ಪದ ಅರೌಸ್. ಸೊ ಸ್ಲ್ಯಾಕ್ ನೋಡಿ, ಸಡಿಲ, ಆಲಸ್ಯ, ನಿರ್ಲಕ್ಷ್ಯ ಮಾಡು. ಇನ್ಹ್ಯಾಬಿಟಿ ಅಂದರೆ ತಡೆ, ಅಡ್ಡಿ ಮಾಡು, ನಿಷೇಧಿಸು. ಕಾನ್ಸ್ಟ್ರೇನ್ ನಿರ್ಬಂಧಿಸು, ಬಲವಂತ ಮಾಡು, ತಡೆಯುವುದು. ನೆಕ್ಸ್ಟ್ ಕ್ವಶನ್, ಸ್ನೇಹಿತರೆ ಕ್ಲಾಸ್ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ದಯವಿಟ್ಟು ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಗಳು ತರ್ತಾ ಇರ್ತೀನಿ. ದಿಸ್ ಫಿಗರ್ ಹ್ಯಾವ್ ಬಿನ್ ಗ್ರೇಟ್ಲಿ ಎಕ್ಸಾಗ್ರೇಟೆಡ್.
ಅಂದರೆ ಅತಿಯಾದ ಎಕ್ಸಾಗ್ರೇಟೆಡ್ಗೆ ಇಲ್ಲಿ ಸಮಾನಾರ್ಥಕ ಪದ ಹುಡುಗಬೇಕು. ಅಂಡರ್ಲೈನ್ ಮಾಡಿರ್ತೀವಲ್ಲ ಆ ಪದಕ್ಕೆ ಸಮಾನಾರ್ಥಕ ಪದ ಇಲ್ಲಿ ನಾವು ಕಂಡುಹಿಡಿಬೇಕು. ಓಕೆನಾ? ಕ್ವಶನ್ಸ್ ನೋಡಿ. ದೀಸ್ ಫಿಗರ್ಸ್ ಹ್ಯಾವ್ ಬಿನ್ ಗ್ರೇಟ್ಲಿ ಎಕ್ಸಾಗ್ರೇಟೆಡ್. ಎಕ್ಸಾಗ್ರೇಟೆಡ್ ಅಂದರೆ ಅತಿಯಾದ, ಮಿತಿಮೀರಿದ, ಉತ್ಪ್ರೇಕ್ಷಿತ. ಸೊ ಆಪ್ಷನ್ ಎ ಮ್ಯಾಗ್ನಿಫೈಡ್, ಆಪ್ಷನ್ ಬಿ ಬೆಲಿಟೆಡ್, ಆಪ್ಷನ್ ಸಿ ಇಗ್ನೋರ್, ಆಪ್ಷನ್ ಡಿ ಅಂಡರ್ ಸ್ಟಾರ್ಟೆಡ್. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಎ ಮ್ಯಾಗ್ನಿಫೈಡ್. ಮ್ಯಾಗ್ನಿಫೈಡ್ ಅಂದರೂ ಹೆಚ್ಚಿಸು, ದೊಡ್ಡದಾಗಿ, ವರ್ಧಿಸು. ಅತಿಯಾದ ಅಂದರೂ ಹೆಚ್ಚಿಸು, ಮಿತಿಮೀರಿದ. ಸೊ ಸಮಾನಾರ್ಥಕ ಪದ. ಸೊ ಬೆಲಿಟೆಲ್ಡ್ ಕಡೆಗಣಿಸುವ, ನಿರ್ಲಕ್ಷ್ಯ, ಹೀನಾಯವಾಗಿ ಕಾಣು. ಇಗ್ನೋರ್ ಅಂದರೂ ಕಡೆಗಣಿಸು, ನಿರ್ಲಕ್ಷಿಸು, ಅಲಕ್ಷ್ಯ ಮಾಡು. ಅಂಡರ್ ಸ್ಟಾರ್ಟೆಡ್ ಅಂದರೆ ಅತಿರೇಕವಿಲ್ಲದ, ಕಡಿಮೆ, ಮಿತಿಮೀರಿದ. ನೆಕ್ಸ್ಟ್ ಕ್ವಶನ್. Select the most appropriate synonyms of the given words. ಕ್ಲ್ಯಾಂಡೆಸ್ಟೈನ್ ಇದರ ಸಮಾನಾರ್ಥಕ ಪದ ಹುಡುಕಬೇಕು. ಸೊ ಇದರ ಅರ್ಥ ನೋಡಿ. ಗುಟ್ಟಿನ ಅಂದರೆ ಗುಟ್ಟಾಗಿ ಮುಚ್ಚಿಟ್ಟಿದ, ಮುಚ್ಚುಮರೆಯ, ರಹಸ್ಯ, ಗುಟ್ಟಾದ ಅಂದರೆ ಯಾರಿಗೆ ಗೊತ್ತಿದ್ದೆ ಮುಚ್ಚಿಟ್ಟಿರುವಂತಹದ್ದು. ಮೋಸ ಮಾಡುವುದು ಬರ್ತದೆ, ಅಂದರೆ ಬೇರೆಯವ್ರಿಗೆ ಮೋಸ ಮಾಡ್ತಿದ್ದೀವಿ ಅಂದರೆ ನಾವು ಮುಚ್ಚಿಟ್ಕೊಂಡೇ ಮಾಡ್ತೀವಲ್ಲ, ಈ ರೀತಿ ಅರ್ಥಗಳು ಬರುತ್ತೆ. ಆಪ್ಷನ್ ಎ ಬ್ಲ್ಯಾಟೆಂಟ್, ಆಪ್ಷನ್ ಬಿ ಆರ್ನೆಟ್, ಆಪ್ಷನ್ ಸಿ ಓಪನ್, ಆಪ್ಷನ್ ಡಿ ಅಂಡರ್ ಕವರ್. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂಡರ್ ಕವರ್. ಗುಪ್ತಚರ, ರಹಸ್ಯ, ಮೋಸದ, ಕುಟಿಲ. ಸೊ ಇದಕ್ಕೆ ಸಮಾನಾರ್ಥಕ ಪದ. ಸೊ ಬ್ಲ್ಯಾಟೆಂಟ್ ಅಂದರೆ ಸ್ಪಷ್ಟವಾದದ್ದು, ಪ್ರತ್ಯಕ್ಷವಾದದ್ದು, ಅಬ್ಬರದ, ಗಲಭೆಯ. ಆರ್ನೆಟ್ ಅಂದರೆ ವಿಸ್ತೃತವಾಗಿ, ಅದ್ದೂರಿಯಾಗಿ, ಅಲಂಕೃತ, ಸೊಗಸಾದ. ಆಪ್ಷನ್ ಸಿ ಓಪನ್ ಅಂದರೆ ಮುಕ್ತ, ತೆರೆದ, ಪ್ರಕಟ. ಇವೆಲ್ಲ ಕ್ಲ್ಯಾಂಡೆಸ್ಟೈನ್ ಇದೆಯಲ್ಲ ಅದರ ಎಂಟಾನಿಮ್ಸ್. ಅಂಡರ್ ಕವರ್ ಇದರದ ಸಿನಾನಿಮ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಸೊ ನೋಡಿ, ಸಿನಾನಿಮ್ಸ್ ಅಂದರೆ ಸಮಾನಾರ್ಥಕ ಪದಗಳು, ಎಂಟಾನಿಮ್ಸ್ ಅಂದರೆ ವಿರುದ್ಧಾರ್ಥಕ ಪದಗಳು. ನೆಕ್ಸ್ಟ್ ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಸಿನಾನಿಮ್ಸ್ ಆಫ್ ದ ಗಿವನ್ ವರ್ಡ್. ಪ್ಲೀಸಂಟ್ ಅಂದರೆ ಮಧುರವಾದ, ಮನೋಹರವಾದ, ಸುಖಕರವಾದ. ಆಪ್ಷನ್ ಎ ಆಫುಲ್, ಆಪ್ಷನ್ ಬಿ ಡಿಲೈಟ್ಫುಲ್, ಆಪ್ಷನ್ ಸಿ ಫೇತ್ಫುಲ್, ಆಪ್ಷನ್ ಡಿ ಸಾರೋಫುಲ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಿಲೈಟ್ಫುಲ್. ಸಂತೋಷ, ಆನಂದ, ಅದ್ಭುತ, ರೋಚಕವಾದ. ಆಫುಲ್ ಅಂದರೆ ನೋಡಿ ಭೀಕರವಾದ, ಭಯಂಕರವಾದ, ಅಸಹ್ಯವಾದ. ಫೇತ್ಫುಲ್ ಅಂದರೆ ನಂಬಿಕಸ್ಥ, ನಿಷ್ಠಾವಂತ, ಪ್ರಾಮಾಣಿಕ ವ್ಯಕ್ತಿ, ಶ್ರದ್ಧಾವಂತ ಅಂತಲೂ ನಾವು ಕರಿತೀವಿ. ಸಾರೋಫುಲ್ ಅಂದರೆ ದುಃಖ, ನೋವು, ಮರುಕ ತುಂಬಿದ. ನೆಕ್ಸ್ಟ್ ಕ್ವಶನ್. ದಿಸ್ ಕಲರ್ಸ್ ಆ್ಯಡ್ ಎ ವಿವಾಸಿಯಸ್ ಅಂದರೆ ಉತ್ಸಾಹಭರಿತ, ಆಕರ್ಷಕ, ಗೆಲುವಾದ. ಆ್ಯಂಡ್ ಫೇರಿ ಲೈಕ್ ಎಫೆಕ್ಟ್ ಟು ಮೈ ಡ್ರೆಸ್. ಸೊ ಅಂಡರ್ಲೈನ್ಗಳಲ್ಲಿ ಕೊಟ್ಟಿದ್ದಾರಲ್ಲ ವರ್ಡ್ ವಿವಾಸಿಯಸ್, ಅದರದ್ದು ಇಲ್ಲಿ ಸಿನಾನಿಮ್ಸ್ ಹುಡುಕ್ಸ್ಬೇಕು. ಆಪ್ಷನ್ ಎ ರಿಪ್ರೆಸ್ಡ್, ಆಪ್ಷನ್ ಬಿ ಇಂಪ್ಯಾಸಿವ್, ಆಪ್ಷನ್ ಸಿ ಸ್ಪಾರ್ಕಿ, ಆಪ್ಷನ್ ಡಿ ಗ್ಲೂಮಿ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಸೊ ಆಪ್ಷನ್ ಸಿ ಸ್ಪಾರ್ಕಿ ಅಂದರೆ ಉತ್ಸಾಹಭರಿತ, ಚೈತನ್ಯ, ಬೆಳಕು. ಸೊ ರಿಪ್ರೆಸ್ಡ್ ಅಂದರೆ ಅಡಗಿಸಲಾದ, ಮಾನಸಿಕ ಖಿನ್ನತೆ, ದಿವಾಳಿ ಸ್ಥಿತಿ. ಇಂಪ್ಯಾಸಿವ್ ಅಂದರೆ ಪ್ರಜ್ಞಾಹೀನ, ನಿರ್ವಿಕಾರ ಅಂದರೆ ಆಕಾರವಿಲ್ಲದ, ಭಾವನೆವಿಲ್ಲದ, ನಿರಾಸಕ್ತ. ಆಪ್ಷನ್ ಡಿ ಗ್ಲೂಮಿ ಅಂದರೆ ಕತ್ತಲೆಯಾದ, ಖಿನ್ನತೆ, ಅಳುಮೊರೆಯ, ತಳಮಳಕ್ಕೊಳಗಾದವರು. ಸೊ ಈ ರೀತಿ ಅವೆಲ್ಲ ಆಂಟೋನಿಮ್ಸ್, ವಿರುದ್ಧಾರ್ಥಕ ಪದಗಳು. ನೆಕ್ಸ್ಟ್ ಕ್ವಶನ್. ಟ್ರೈ ಟು ಸೌಂಡ್ ಮೋರ್ ಇನ್ನೋಸೆಂಟ್ ದ್ಯಾನ್ ಸಾರ್ಕ್ಯಾಸ್ಟಿಕ್. ಸೊ ಸಾರ್ಕ್ಯಾಸ್ಟಿಕ್ ಇದರದ್ದು ಸಿನಾನಿಮ್ಸ್ ಹುಡುಕಬೇಕು. ಸಾರ್ಕ್ಯಾಸ್ಟಿಕ್ ಅಂದರೆ ನೋಡಿ
ವ್ಯಂಗ್ಯ, ಚುಚ್ಚುವ, ಕಹಿಯಾದ, ಕೆಟ್ಟದಾದ, ಅಸಹ್ಯವಾದ. ಓಕೆನಾ. ಆಪ್ಷನ್ ಎ ರ್ಯಾಷನಲ್, ಆಪ್ಷನ್ ಬಿ ಮೈಲ್ಡ್, ಆಪ್ಷನ್ ಸಿ ಕಾಸ್ಟಿಕ್, ಆಪ್ಷನ್ ಡಿ ಪ್ಲೇಫುಲ್. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಸಿ ಕಾಸ್ಟಿಕ್ ಅಂದರೆ ವ್ಯಂಗ್ಯವಾದ, ಕಟುವಾದ, ಟೀಕೆ, ದಹಿಸುವ. ಸೊ ಆಪ್ಷನ್ ಎ ರ್ಯಾಷನಲ್ ಅಂದರೆ ನೋಡಿ ಬುದ್ಧಿಯುಳ್ಳ, ತರ್ಕಬದ್ಧ, ಯೋಚನೆ ಶಕ್ತಿಯುಳ್ಳ, ತಿಳುವಳಿಕೆ ಹೊಂದಿದಂಥ ವ್ಯಕ್ತಿ ನಾವು ರ್ಯಾಷನಲ್ ಅಂತ ಕರಿತೀವಿ. ಮೈಲ್ಡ್ ಕಟುವಲ್ಲದ ಅಂದರೆ ಕೆಟ್ಟ ಬುದ್ಧಿವಲ್ಲದ, ಕೋಮಲ ತೀಕ್ಷ್ಣವಲ್ಲದ, ಮೆತ್ತನೆ ಸೌಮ್ಯ ಅಂದರೆ ಮೃದುವಾಗಿರುವಂಥದ್ದು. ಆಪ್ಷನ್ ಡಿ ಇದು ಪ್ಲೇಫುಲ್ ಅಂದರೆ ಚಲನಶೀಲ, ಉಲ್ಲಾಸದ, ಸಂತೋಷದ, ಲವಲವಿಕೆಯಿಂದ ಇರುವುದು. ಸೊ ಇವೆಲ್ಲ ಅದರದ್ದು ವಿರುದ್ಧಾರ್ಥಕ ಪದಗಳು. ನೆಕ್ಸ್ಟ್ ಕ್ವಶನ್, ಗಾರ್ನಿಷ್. ಸೊ ಇದರದ್ದು ನಾವು ಸಿನಾನಿಮ್ಸ್ನ ಕಂಡುಹಿಡಿಬೇಕು. ಗಾರ್ನಿಷ್ ಅಂದರೆ ನೋಡಿ ಅಲಂಕಾರ, ಅಂದವಾಗಿಡು, ಖಾದ್ಯ ಅಲಂಕಾರ, ವಿಶೇಷ ಆಹಾರ. ಸೊ ಕ್ವಶನ್ ನೋಡಿ, ಗಾರ್ನಿಷ್ ಡ್ರಿಂಕ್ ವಿತ್ cranberries or a slice of fresh peach. Option A embellish, option B vend, option C blemish, option D dismantle. ಸೊ ಇದು ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಎ embellish ಅಂದರೆ ಅಲಂಕರಿಸು, ಸುಂದರವಾಗಿಡು, ಸೊಗಸಾಗಿಸು, ಸಿಂಗರಿಸು. ಬಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಯಿತು. ಸೊ ಅದರ ಅರ್ಥಗಳು ನಿಮಗೆ ಗೊತ್ತಾಯಿತು. ಸೊ ಆಪ್ಷನ್ ಬಿ ಇದು ವೆಂಡ್ ಅಂದರೆ ಇದರ ಅರ್ಥ ನೋಡಿ ನಿಧಾನವಾಗಿ ಚಲಿಸು, ಮುಂದೆ ಸಾಗು, ಮೆಲ್ಲಗೆ ನಡೆ. ಆಪ್ಷನ್ ಸಿ ಬ್ಲೇಮಿಶ್ ಅಂದರೆ ಕಳಂಕ, ದೋಷ, ಕೆಡಿಸು, ಒಂದು ಕಲೆ, ಗುರುತು. ಒಂದು ಕಲೆಯಿಂದ ಎಲ್ಲ ಕೆಟ್ಟು ಹೋಗುತ್ತಲ್ಲ, ಹಾಗಾಗಿ ಕಲೆಯೂ ಕೂಡ ಅದರ ಅರ್ಥನೇ. ಆಪ್ಷನ್ ಡಿ ಡಿಸ್ಮ್ಯಾಂಟಲ್ ಅಂದರೆ ತೆಗೆದು ಹಾಕು, ಒಡೆದ, ಭಗ್ನಗೊಳಿಸು, ನಿರ್ವಾಸನ ಮಾಡು, ನಾಶ ಮಾಡು, ಈ ರೀತಿ ಬರುತ್ತೆ. ಸ್ನೇಹಿತರೆ ಇವತ್ತಿಗೆ ಇಷ್ಟೇ ಸಿನಾನಿಮ್ಸ್ ಸಾಕು. ಸೊ ನಾಳೆ ಮತ್ತಷ್ಟು ಸಿನಾನಿಮ್ಸ್ಗಳೊಂದಿಗೆ ಸಿಗ್ತೀನಿ. ಸೊ ಇವೆಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ಸು. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಈ ಕ್ಲಾಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇದು ನನ್ನ ಫಸ್ಟ್ ಕ್ಲಾಸ್ ಇಂಗ್ಲೀಷ್ದು. ಸೊ ಸಿನಾನಿಮ್ಸ್ ಇದೇ ರೀತಿ ಮೇಲೆ ಎಲ್ಲ ಟಾಪಿಕ್ ವೈಸ್ ಕ್ಲಾಸಸ್ ನಡೆಯುತ್ತೆ. ಸೊ ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಿ. ಪೂರ್ತಿ ವಿಡಿಯೋ ನಡೆಯೋದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.